ನಮಸ್ತೆ ಪ್ರಿಯ ವೀಕ್ಷಕರೇ, ಆದಿಗುರು ಆಸ್ಟ್ರೋ ರೆಮಿಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ, ಇವತ್ತು ಒಂದು ಸಂಸಾರ ಸುಖ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮನೆಯಲ್ಲಿ ಎಷ್ಟು ನೆಮ್ಮದಿಯಾಗಿರ್ತೀವಿ ಅನ್ನೋದ್ರ ಮೇಲೆ ಆಚೆ ಕಡೆ ವ್ಯವಹಾರಗಳು ಕೂಡ ಅಷ್ಟೇ ನೆಮ್ಮದಿಯಾಗಿ ನಡೆಯುತ್ತೆ. ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ಆಚೆ ಕಡೆ ವ್ಯವಹಾರಗಳು ಕೂಡ ನೆಮ್ಮದಿಯಾಗ ನಡೆಯಲ್ಲ. ಏನಪ್ಪಾ ಸಂಸಾರದಲ್ಲಿ ಕೆಲವರು ಉಳಿ ಹೆಂಡು ಅಂತವ್ರು ಇರ್ತಾರೆ. ಗಂಡ ಹೆಂಡತಿ ಮಧ್ಯದಲ್ಲಿ ಮೂರನೇವರು ಯಾರೋ ಒಬ್ರು ಬರ್ತಾರೆ. ಇದು ಸಮಸ್ಯೆ. ಶುರು ಆಯ್ತು ಮನೆಯಲ್ಲಿ ಕದನ, ಜಗಳ, ಅನುಮಾನ ಆರಂಭ ಆಯ್ತು. ಯಾವ ಮಟ್ಟದವರೆಗೂ ಹೋಗುತ್ತೆ ಅಂತಂದ್ರೆ ಇದು ಡೈವರ್ಸ್ ತಗೊಳ್ಳೋ ಮಟ್ಟದವರೆಗೂ ಹೋಗುತ್ತೆ. ಏನಪ್ಪಾ ಮಾಡೋದು, ಇದನ್ನ ಹೇಗೆ ಬಗೆಹರಿಸೋದು ಅಂತ ಅಂದ್ರೆ, ಈಗ ಯಾವುದೋ ಒಂದು ಹೆಣ್ಣಿಗೆ ಒಂದು ಗಂಡಿನ ಸಂಪರ್ಕ ಇರುತ್ತೆ, ಅದು ಗಂಡನ ಗೊತ್ತಾಗ್ತಾ ಇದ್ದಂಗೆ ಡೈವರ್ಸ್ಗೆ ಹೋಯ್ತು. ಅಥವಾ ಗಂಡನಿಗೆ ಯಾವುದೋ ಒಂದು ಹೆಣ್ಣಿನ ಇನ್ನೊಂದು ಸಂಪರ್ಕ ಇರುತ್ತೆ, ನೆಮ್ಮದಿ ಹಾಳಾಯ್ತು ಮನೆಯಲ್ಲಿ. ಆಗಾಗ ಜಗಳಗಳು, ಎಲ್ಲದಕ್ಕೂ ಅನುಮಾನಗಳು, ಮೊಬೈಲ್ಗೆ ಪಾಸ್ವರ್ಡ್ಗಳು, ಈ ರೀತಿ ಇನ್ನು ನಾನಾ ರೀತಿಯಲ್ಲಿ ಆಗತ್ತೆ. ಅದನ್ನೆಲ್ಲ ಹೇಳಬಾರ್ದು, ಅದನ್ನೆಲ್ಲ ಮಾತಾಡಬಾರ್ದು. ಇನ್ನು ತುಂಬಾ ವರ್ಷಾಗೆಲ್ಲ ನಡೆಯುತ್ತೆ. ಇಂಥದಕ್ಕೆಲ್ಲ ಏನಪ್ಪಾ ಮಾಡೋದು? ಒಂದು ಸಂಸಾರದಲ್ಲಿ ಮೂರನೇ ವ್ಯಕ್ತಿ ಎಂಟ್ರಿ ಆಗಿದ್ದಾರೆ. ಮೂರನೇ ವ್ಯಕ್ತಿಯಿಂದ ನಮ್ಮನೆ ಸಂಸಾರ ಹಾಳಾಗ್ತಾ ಇದೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ. ಮೂರನೇ ವ್ಯಕ್ತಿ ಎಂಟ್ರಿ ಆಗಿರೋರನ್ನ ಹೇಗಪ್ಪ ದೂರ ಮಾಡೋದು? ಅವ್ರ ಹತ್ರ ಜಗಳ ಆಡಿದ್ದಾಯ್ತು, ಹೇಳಿದ್ದಾಯ್ತು, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಯ್ತು, ಕೋರ್ಟ್ಗೆ ಹೋಗಿದ್ದು ಆಯ್ತು, ಕೋರ್ಟ್ ಡೈವರ್ಸ್ವರೆಗೂ ಹೋಗ್ಬಿಟ್ಟಿದೆ. ಏನಪ್ಪಾ ಮಾಡೋದು? ಈ ಮೂರನೇ ವ್ಯಕ್ತಿಗಳನ್ನ ದೂರ ಮಾಡೋದು ಹೇಗೆ? ಚುಕರೆ, ಇಲ್ಲಿರ್ತಕ್ಕಂಥದ್ದು ಅಘೋರ ಕಾಳಿ ಕಪ್ಪು. ಈ ಕಪ್ಪನಿಂದ ನಾವು ಮೂರನೇ ವ್ಯಕ್ತಿಯನ್ನ ದೂರ ಮಾಡಬಹುದು. ದೂರ ಅಂದ್ರೆ ನಮ್ಮ ಮಾತಿನಲ್ಲಿ ಹೇಳಬೇಕು ಅಂದ್ರೆ ವಿದ್ವೇಷಣ. ಮೂರನೇ ವ್ಯಕ್ತಿಯನ್ನ ವಿದ್ವೇಷಣ ಮಾಡ್ತಾ ಇದ್ವಿ ಅಂದ್ರೆ ಅಥರ್ವಣ ವೇದದ ಪ್ರಕಾರ ವಿದ್ವೇಷಣ. ಎಲ್ಲರ ಪ್ರಕಾರ ಮೂರನೇ ವ್ಯಕ್ತಿಯನ್ನ ದೂರ ಮಾಡೋದು ಹೇಗೆ, ನಮ್ಮ ಸಂಸಾರನ ಉಳಿಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದು. ಈ ಕಪ್ಪು, ಈ ಮೈ ಸುಮಾರು ಗಿಡಮೂಲಿಕೆಗಳಿಂದ ಶಾಸ್ತ್ರೋಕ್ತವಾಗಿ ತಗೊಂಡು ಬಂದು, ಆ ನಕ್ಷತ್ರದಲ್ಲಿ ತಗೊಂಡು ಬಂದು ಸುಮಾರು ಇನ್ನ ವಸ್ತುಗಳನ್ನೆಲ್ಲ ಹಾಕಿ ತಯಾರಿಸಿರ್ತಕ್ಕಂಥ ಒಂದು ಕಪ್ಪು ಮೈ ಅಂಜನ. ಇದನ್ನ ಅವರಿಂದ ಯಾರಿಗೆ ದೂರ ಮಾಡಬೇಕು ಅಂದ್ರೆ, ಆ ಮೂರನೇ ವ್ಯಕ್ತಿ ಯಾರಿದ್ದಾರೆ ಅವರನ್ನ ಹೇಗೆ ದೂರ ಮಾಡಬೇಕು ಅನ್ನೋದನ್ನ ನಾವು ಹೇಳ್ತೀವಿ. ಅದನ್ನ ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ. ಸೊ ಹಂಗಾಗಿ ನಾನು ಹೇಳ್ತೀನಿ, ಈ ಕಪ್ಪಿನಿಂದ, ಅಘೋರ ಕಾಳಿಯ ಕಪ್ಪಿನಿಂದ ಅವರನ್ನ ದೂರ ಮಾಡಬಹುದು. ಅವ್ರದೊಂದು ಭಾವಚಿತ್ರ ನಿಮ್ಮ ಹತ್ರ ಇದ್ರೆ ಸಾಕು. ಭಾವಚಿತ್ರ ಅಂದ್ರೆ ಫೋಟೋ ಒಂದು ನಿಮ್ಮ ಹತ್ರ ಇದ್ರೆ, ಆ ಸಂಸಾರದಲ್ಲಿ ಮೂರನೇ ವ್ಯಕ್ತಿ ಎಂಟ್ರಿ ಆಗಿರೋ ಫೋಟೋ ನಿಮ್ಮ ಹತ್ರ ಇದ್ದೆ ಅವರನ್ನ ದೂರ ಮಾಡಬಹುದು. ಅವ್ರ ವಸ್ತು ಬೇಡ, ಏನು ಬೇಡ, ಫೋಟೋ ಒಂದಿದ್ರೆ ಸಾಕು. ಅವರನ್ನ, ಮೂರನೇ ವ್ಯಕ್ತಿಯನ್ನ ಅವರಿಂದ ದೂರ ಮಾಡಬಹುದು. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ನಿಮ್ಮ ಸಂಸಾರವನ್ನ ಗಟ್ಟಿ ಮಾಡ್ಕೋಬೇಕು, ಉಳಿಸ್ಕೋಬೇಕು. ಇವತ್ತಿನ ದಿನ ಯಥೇಚ್ಛವಾಗಿ ಡೈವರ್ಸ್ಗಳಾಗ್ತಾ ಇದೆ. ಹೆಜ್ಜೆಗೂ ಅನುಮಾನಗಳು ಬೀಳ್ತಾ ಇದ್ದಾರೆ. ಹೆಜ್ಜೆಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ನಂಬಿಕೆ ಕಳ್ಕೊಂತಾ ಇದ್ದಾರೆ ಜನ. ಈ ತರ ಒಂದು ಮೂರನೇ ವ್ಯಕ್ತಿಗಳಿಂದ ನಾನಾ ರೀತಿ ಸಮಸ್ಯೆಗಳು ಬರ್ತಾ ಇದೆ. ಹಾಗಾಗಿ ನಮ್ಮ ಆದಿಗುರು ಆಸ್ಟ್ರೋ ರೆಮಿಡೀಸ್ ಹತ್ರ ಇರ್ತಕ್ಕಂಥ ಒಂದು ಪರಿಹಾರ, ಮೂರನೇ ವ್ಯಕ್ತಿಯನ್ನ ದೂರ ಮಾಡುವಂಥದ್ದು. ಇದಕ್ಕೆ ಇನ್ನ ನಾನಾ ರೀತಿ ಚಕ್ರಗಳನ್ನೆಲ್ಲ ಬರೆದು ಮಾಡುವಂಥದ್ದು ಇರುತ್ತೆ. ಅದನ್ನೆಲ್ಲ ನಾವು ಮಾಡ್ತೀವಿ. ಯಾರಿಗೆ ಮೂರನೇ ವ್ಯಕ್ತಿಯನ್ನ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅವರು ಇಲ್ಲಿರ್ತಕ್ಕಂಥ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಹೇಳ್ತೀವಿ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀವಿ. ಎರಡನೇದು,
ಯಾವುದೇ ಕಾರಣಕ್ಕೂ ತಪ್ಪಾದ ವಿಷಯಗಳನ್ನ ಮಾಡಬೇಡಿ. ಗಂಡ ಹೆಂಡತಿ ದೂರ ಮಾಡುವಂತ ಪ್ರಯಾಸಕ್ಕೆ ಕೈ ಹಾಕಬೇಡಿ. ಅಂಥದನ್ನ ನಮ್ಮೂರ್ಗೂ ತರಬೇಡಿ. ತಂದರೆ ಅದು ಕೆಲಸ ಮಾಡಲ್ಲ. ಆದಿಗುರು ಆಸ್ಟ್ರೋ ರೆಮಿಡೀಸು ಒಳ್ಳೇದಕ್ಕೆ ಮಾತ್ರ, ಕೆಟ್ಟದಕ್ಕೆ ಬರಲ್ಲ, ಕೆಟ್ಟದ್ದು ಮಾಡಲ್ಲ. ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇರ್ತೀವಿ. ನಿಜವಾಗ್ಲೂ ಮೂರನೇ ವ್ಯಕ್ತಿ ಆಗಿದ್ರೆ ಅಂಥವ್ರಿದ್ರೆ ಮಾತ್ರನೇ ಕರೆ ಮಾಡಿ, ವಾಟ್ಸಪ್ ಮಾಡಿ. ನೀವೇ ಏನೋ ನಮ್ಮ ಹತ್ರ ಸುಳ್ಳು ಹೇಳಿ ನಮ್ಮಿಂದ ಕೆಲಸ ಏನಾದ್ರು ಮಾಡಿಸ್ಬೇಕು ಅಂತ ಪ್ರಯತ್ನ ಪಟ್ರೆ ಅದಾಗಲ್ಲ. ನಮ್ಮ ಹತ್ರ ತಗೊಂಡು ಹೋಗ್ಬಿಟ್ರು, ಅಕಸ್ಮಾತ್ ನೀವ್ ಯಾರಾದ್ರೂ ನಮ್ಮ ಹತ್ರ ಸುಳ್ಳು ಹೇಳಿ ತಗೊಂಡು ಹೋಗ್ಬಿಟ್ರು, ಅದು ಸತ್ಯ ಇದ್ರೆ, ನಿಜ ಇದ್ರೆ ಮಾತ್ರನೇ ಕೆಲಸ ಮಾಡುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಒಳ್ಳೇದಕ್ಕೆ ಮಾತ್ರ ಅವಕಾಶಗಳನ್ನ ಕೊಡ್ತೀವಿ, ಕೆಟ್ಟದಕ್ಕೆ ಅವಕಾಶ ಕೊಡಲ್ಲ, ಕೆಟ್ಟದಕ್ಕೆ ಸಪೋರ್ಟ್ ಮಾಡಲ್ಲ. ನಿಜವಾಗ್ಲೂ ಗಂಡ ಹೆಂಡತಿಯ ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಎಂಟ್ರಿ ಆಗಿದ್ದಾರೆ ಅಥವಾ ಮೂರನೇ ವ್ಯಕ್ತಿಯಿಂದ ತೊಂದರೆ ಆಗ್ತಾ ಇದೆ ಅನ್ನೋಂಥದ್ದಿದ್ರೆ ಮಾತ್ರ ನಾವು ಸಹಾಯ ಮಾಡ್ತೀವಿ. ಇಲ್ಲಿ ಕಾಣ್ತಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ, ಕರೆ ಮಾಡಿ, ನಿಮ್ಮ ಮನೆಯ ಬಾಗಿಲಿಗೆ ಕಳಿಸಿಕೊಡಲಾಗುತ್ತೆ. ಧನ್ಯವಾದಗಳು.